ಸ್ನೇಹಿತರೆ, ನಮ್ಮ ವಿಡಿಯೋ ನೋಡುತ್ತಿದ್ದರೆ ದಯವಿಟ್ಟು ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ. ನಿಮ್ಮ ಬೆಂಬಲವೇ ನಮ್ಮ ಶಕ್ತಿ. ಪ್ರತಿಯೊಂದು ಸಬ್ಸ್ಕ್ರಿಪ್ಷನ್ ನಮ್ಮನ್ನು ಇನ್ನಷ್ಟು ಉತ್ತಮ ವಿಷಯಗಳನ್ನು ತಯಾರಿಸಲು ಪ್ರೇರೇಪಿಸುತ್ತದೆ. ಹಾಗಾಗಿ ಸಬ್ಸ್ಕ್ರೈಬ್ ಮಾಡುವುದನ್ನು ಮರೆಯಬೇಡಿ. ನಮಸ್ಕಾರ ಗೆಳೆಯರೇ, ದೇಶ ಪ್ರೇಮಿಗಳೇ, ನಮ್ಮ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ನಿಮಗೆ. ನಮಸ್ಕಾರ ಸ್ನೇಹಿತರೆ. ಭಾರತೀಯ ವಾಯುಪಡೆಯ ಹೊಸ ತಂತ್ರಜ್ಞಾನದ ನಿರ್ಧಾರ ಈಗ ಡಿಫೆನ್ಸ್ ವಲಯದಲ್ಲಿ ದೊಡ್ಡ ಸಂಚಲನ ಮೂಡಿಸಿದೆ. ಲಟ್ಕನ್ ಬಾಬಾ ಮತ್ತೆ ಎಂಟ್ರಿ ಕೊಟ್ಟಿದ್ದಾನೆ. ಈಗ ಭಾರತೀಯ ವಾಯುಪಡೆಯ ತೇಜಸ್ MK2 ಫೈಟರ್ ಜೆಟ್ ಮೇಲೆ ಇಸ್ರೇಲಿ ಎಕ್ಸ್ಗಾರ್ಡ್ ಟೋವುಡ್ ಡಿಕಾಯ್ ಸಿಸ್ಟಮ್ ಅನ್ನು ಇಂಟಿಗ್ರೇಟ್ ಮಾಡಲು ತೀರ್ಮಾನಿಸಿದೆ ಅನ್ನೋ ವರದಿಗಳು ಬರುತ್ತಿವೆ. ಇದೇ ಎಕ್ಸ್ಗಾರ್ಡ್ ಸಿಸ್ಟಮ್ ಅನ್ನು ಆಪರೇಷನ್ ಸಿಂಧೂರ್ ಸಮಯದಲ್ಲಿ ರಫೇಲ್ ಫೈಟರ್ ಜೆಟ್ಸ್ಗಳ ಮೇಲೆ ಬಳಸಲಾಗಿತ್ತು. ಅದರಲ್ಲಿ ಈ ಸಿಸ್ಟಮ್ ಪಾಕಿಸ್ತಾನದ ರೆಡಾರ್ ಮತ್ತು ಏರ್ ಡಿಫೆನ್ಸ್ ಸಿಸ್ಟಮ್ಸ್ಗಳನ್ನು ಸಂಪೂರ್ಣವಾಗಿ ಗೊಂದಲಕ್ಕೆ ತಳ್ಳಿತ್ತು. ಪಾಕಿಸ್ತಾನ ಒಂದು ಡಿಕಾಯನ್ನು ಹೊಡೆದು ನಾವು ರಫೇಲ್ ಜೆಟ್ಗಳನ್ನು ಡೌನ್ ಮಾಡಿದ್ದೇವೆ ಅಂತ ನಂಬಿಕೊಂಡಿತ್ತು. ಆದರೆ ನಿಜವಾಗಿಯೂ ಭಾರತ ತನ್ನ ಮಿಷನ್ಗಳನ್ನು ಯಶಸ್ವಿಯಾಗಿ ಕಂಪ್ಲೀಟ್ ಮಾಡಿ ಭಾರತೀಯ ವಾಯುಪಡೆ ಪಾಕಿಸ್ತಾನದ ಟೆರರ್ ಟಾರ್ಗೆಟ್ಸ್ಗಳ ಮೇಲೆ ದಾಳಿ ಮಾಡಿ ಸೇಫಾಗಿ ಏರ್ಬೇಸ್ಗೆ ರಿಟರ್ನ್ ಆಗಿತ್ತು. ಎಕ್ಸ್ಗಾರ್ಡ್ ಅಂದರೆ ಏನು? ಎಕ್ಸ್ಗಾರ್ಡ್ ಅನ್ನೋದು ಒಂದು ಸಾಮಾನ್ಯ ಜಾಮರ್ ಅಲ್ಲ. ಇದನ್ನು ಭಾರತೀಯ ಸೇನೆಯಲ್ಲಿ ಪ್ರೀತಿಯಿಂದ ಲಟ್ಕನ್ ಬಾಬಾ ಅಂತ ಕರೆಯುತ್ತಾರೆ. ಏಕೆಂದರೆ ಇದು ಏರ್ಕ್ರಾಫ್ಟ್ನಿಂದ ಫೈಬರ್ ಆಪ್ಟಿಕ್ ಕೇಬಲ್ ಮೂಲಕ ಹೊರಗೆ ತೂಗುತ್ತಾ ಡೆಪ್ಲಾಯ್ ಆಗುತ್ತದೆ. ಇದೊಂದು AI ಇನೇಬಲ್ಡ್ ಫೈಬರ್ ಆಪ್ಟಿಕ್ ಟೋವುಡ್ ಡಿಕಾಯ್ ಸಿಸ್ಟಮ್ ಆಗಿದೆ. ಇದರ ಕೆಲಸ ಏನು ಅಂದರೆ ಎನಿಮಿ ರೆಡಾರ್ಗಳನ್ನು ಸ್ಪೂಫ್ ಮಾಡುವುದು, ಅಂದರೆ ಕನ್ಫ್ಯೂಸ್ ಮಾಡುವುದು, ತಪ್ಪು ಟಾರ್ಗೆಟ್ಗಳನ್ನು ತೋರಿಸುವುದು, ಮಿಸೈಲ್ಗಳನ್ನು ರಿಯಲ್ ಏರ್ಕ್ರಾಫ್ಟ್ ಬದಲು ಈ ಡಿಕಾಯ್ ಕಡೆಗೆ ಅಟ್ರಾಕ್ಟ್ ಮಾಡುವುದು. ಸಾಧಾರಣ ಜಾಮರ್ಗಳಂತೆ ಸಿಗ್ನಲ್ ಬ್ಲಾಕ್ ಮಾಡುವುದಲ್ಲ. ಇದು ಎನಿಮಿ ರೆಡಾರ್ಗೆ ನಿಜವಾದ ಏರ್ಕ್ರಾಫ್ಟ್ ಅನ್ನೋ ಇಲ್ಯೂಷನ್ಗಳನ್ನು ಕ್ರಿಯೇಟ್ ಮಾಡುತ್ತದೆ. ರಫೇಲ್ ಕಂಪನಿಯ ಅಫಿಷಿಯಲ್ ಡಿಸ್ಕ್ರಿಪ್ಷನ್ ಏನು ಹೇಳುತ್ತೆ ಅಂದರೆ ಎಕ್ಸ್ಗಾರ್ಡ್ ಸಿಸ್ಟಮ್ನಲ್ಲಿ ಹೈ ERP ಸಾಲಿಡ್ ಸ್ಟೇಟ್ ಆಂಟೆನಾ ಅರ್ರೇ ಇದೆ. ಮೋನೋಪ್ಲಸ್ ರೆಡಾರ್, ಲೋರಾ ಲೋಬ್ ಆನ್ ರಿಸೀವ್ ಓನ್ಲಿ ರೆಡಾರ್ ಹಾಗೂ ಅಡ್ವಾನ್ಸ್ಡ್ ಟ್ರ್ಯಾಕಿಂಗ್ ರೆಡಾರ್ ಸಿಸ್ಟಮ್ಸ್ಗಳನ್ನು ಡಿಫೀಟ್ ಮಾಡಬಲ್ಲದು. ಇದು ಏರ್ ಟು ಏರ್ ಮಿಸೈಲ್ಸ್, ಸರ್ಫೇಸ್ ಟು ಏರ್ ಮಿಸೈಲ್ಸ್ ಎರಡಕ್ಕೂ ಪ್ರೊಟೆಕ್ಷನ್ ಕೊಡುತ್ತದೆ. ಮಿಷನ್ ವೇಳೆ ಥ್ರೆಟ್ ಏರಿಯಾಗೆ ಏರ್ಕ್ರಾಫ್ಟ್ ಹೋಗುತ್ತಿದ್ದಂತೆ ಅಥವಾ ಇಮ್ಮಿನೆಂಟ್ ಥ್ರೆಟ್ ಡಿಟೆಕ್ಟ್ ಆದಾಗ ಈ ಡಿಕಾಯ್ ಆಟೋ ಡೆಪ್ಲಾಯ್ ಆಗುತ್ತದೆ. ಮತ್ತೆ ಮಿಷನ್ ಕಂಪ್ಲೀಟ್ ಆದ ಮೇಲೆ ಅಡ್ವಾನ್ಸ್ಡ್ ರಿಯಲ್ ಇನ್ ಮೆಕ್ಯಾನಿಸಮ್ನ ಮೂಲಕ ಈ ಡಿಕಾಯನ್ನು ಮತ್ತೆ ಏರ್ಕ್ರಾಫ್ಟ್ನ ಪಾಡ್ ಒಳಗೆ ಪುಲ್ ಮಾಡಿಕೊಳ್ಳಲಾಗುತ್ತದೆ. ಇಡೀ ಫ್ಲೈಟ್ನ ಸಮಯದಲ್ಲೂ ಎಲೆಕ್ಟ್ರಿಕ್ ಪ್ಲಸ್ ಫೈಬರ್ ಆಪ್ಟಿಕ್ ಕಂಟಿನ್ಯೂಟಿ ಮೇಂಟೈನ್ ಆಗಿರುತ್ತದೆ. ಅಂದರೆ ಫುಲ್ ಕಂಟ್ರೋಲ್, ಫುಲ್ ಕನೆಕ್ಟಿವಿಟಿ. ತೇಜಸ್ MK2ಗೆ ಇದರಿಂದ ಏನು ಲಾಭ? ಇದು ತುಂಬ ದೊಡ್ಡ ವಿಷಯ ಸ್ನೇಹಿತರೆ. ತೇಜಸ್ MK2 ಭಾರತದ ಮೊದಲ ಸ್ವದೇಶಿ ಫೈಟರ್ ಜೆಟ್ ಆಗಿ ಎಕ್ಸ್ಗಾರ್ಡ್ ಟೋವುಡ್ ಡಿಕಾಯ್ ಸಿಸ್ಟಮ್ ಅನ್ನು ಹೊಂದಿದ ಏರ್ಕ್ರಾಫ್ಟ್ ಆಗಲಿದೆ. ಇದರಿಂದ ಏನು ಅರ್ಥ? ತೇಜಸ್ MK2 ಈಗ ಸಿಂಪಲ್ ಫೈಟರ್ ಜೆಟ್ ಅಲ್ಲ. ಇದೊಂದು ಟ್ರಾನ್ಸ್ಫಾರ್ಮ್ ಆಗುತ್ತಿದೆ ಇಂಟು ಎ ಹೈ ಸರ್ವೈವಬಿಲಿಟಿ ಕಂಬ್ಯಾಟ್ ಪ್ಲಾಟ್ಫಾರ್ಮ್ಗೆ. ಅಂದರೆ ಹೆವಿ ಏರ್ ಡಿಫೆಂಡೆಡ್ ಝೋನ್ಸ್ ಒಳಗೆ ಮಿಷನ್ಗಳನ್ನು ನಡೆಸಬಹುದು, ಡೀಪ್ ಸ್ಟ್ರೈಕ್ ಆಪರೇಷನ್ಸ್ಗಳನ್ನು ಮಾಡಬಹುದು, ಸೀಡ್ ಮಿಷನ್ಸ್, ಸಪ್ರೇಷನ್ ಆಫ್ ಎನಿಮಿ ಏರ್ ಡಿಫೆನ್ಸ್ ಹಾಗೂ ಏರ್ ಡಾಮಿನೆನ್ಸ್ ರೋಲ್ಸ್ ಎಲ್ಲವಕ್ಕೂ ಹೆಚ್ಚು ಸೇಫ್ಟಿ, ಹೆಚ್ಚು ಸರ್ವೈವಬಿಲಿಟಿ. ಮಾಡರ್ನ್ ರೆಡಾರ್, ಸೆನ್ಸಾರ್ಸ್, ವೆಪನ್ಸ್ ಪ್ಲಸ್ ಎಕ್ಸ್ಗಾರ್ಡ್ ಕಂಬೈನ್ ಆದರೆ ತೇಜಸ್ MK2 ಸ್ಮಾರ್ಟ್ ಪ್ಲಸ್ ಲೀಥಲ್ ಪ್ಲಸ್ ಸರ್ವೈವಬಲ್ ಫೈಟರ್ ಜೆಟ್ ಆಗಲಿದೆ. ಇದೀಗ ಭಾರತೀಯ ವಾಯುಪಡೆ ಕ್ಲಿಯರ್ ಆಗಿ ಹೇಳ್ತಿದೆ, ಫ್ಯೂಚರ್ ಏರ್ ವಾರ್ಫೇರ್ನಲ್ಲಿ ಎಲೆಕ್ಟ್ರಾನಿಕ್ ವಾರ್ಫೇರ್ ಆ್ಯಂಡ್ ಸೆಲ್ಫ್ ಪ್ರೊಟೆಕ್ಷನ್ ಸಿಸ್ಟಮ್ಸ್ ಸೆಕೆಂಡ್ರಿ ಅಲ್ಲ, ಕೋರ್ ಕೆಪಬಿಲಿಟಿ ಆಗಬೇಕು ಅಂತ. ಶಾರ್ಟ್ನಲ್ಲಿ ಹೇಳಬೇಕಂದ್ರೆ ಲಟ್ಕನ್ ಬಾಬಾ ಎಕ್ಸ್ಗಾರ್ಡ್ ತೇಜಸ್ MK2 ಮೇಲೆ ಬಂದಮೇಲೆ ಎನಿಮಿ ರೆಡಾರ್ ನೋಡೋದೇ ತೇಜಸ್ನಲ್ಲ, ಡಿಕಾಯನ್ನೇ ಟಾರ್ಗೆಟ್ ಮಾಡಿರುತ್ತದೆ. ಇದು ಫ್ಯೂಚರ್ ಏರ್ ಕಂಬ್ಯಾಟ್ನಲ್ಲಿ ಗೇಮ್ ಚೇಂಜರ್ ಟೆಕ್ನಾಲಜಿ ಆಗಲಿದೆ. ಸ್ನೇಹಿತರೆ, ಈ ವಿಡಿಯೋ ಬಗ್ಗೆ
ನಿಮ್ಮ ಅಭಿಪ್ರಾಯಗಳನ್ನು ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ. ಧನ್ಯವಾದಗಳು. ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ಲೈಕ್ ಮಾಡಿ ಮತ್ತು ನಮ್ಮ ಚಾನೆಲನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಐಕಾನ್ ಒತ್ತಿ. ಯಾವ ಅಪ್ಡೇಟ್ಗೂ ಮಿಸ್ ಆಗಬೇಡಿ. ಡಿಫೆನ್ಸ್ ಸುದ್ದಿಗಳನ್ನು ತ್ವರಿತವಾಗಿ ಪಡೆಯಿರಿ. ನಿಮ್ಮ ಬೆಂಬಲವೇ ನಮ್ಮ ಶಕ್ತಿ. ಭಾರತ ಬಲಿಷ್ಠವಾಗಲಿ ಎಂದು ಆಶಿಸುತ್ತಾ ಭಾರತ ಮಾತೆಗೆ ಜೈ. ಧನ್ಯವಾದಗಳು.